ಕರ್ಮ ಫಲದಾತ ಅಂತ ನಾವು ಯಾರನ್ನ ಕರಿತೀವಿ ಹೇಳಿ? ನಿಮಗೂ ಕೂಡ ಗೊತ್ತಿರುತ್ತೆ. ನ್ಯಾಯ, ನೀತಿ, ಶಿಸ್ತು, ಜವಾಬ್ದಾರಿಯನ್ನು ಪ್ರತಿನಿಧಿಸುವಂಥ ಏಕೈಕ ದೈವ ಅಂದರೆ ಅವರೇ ಶನಿ ಪರಮಾತ್ಮ ದೇವರು. ಇದಿಷ್ಟೇ ಅಲ್ಲದೆ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲವನ್ನು ನೀಡುವಂಥ ಏಕೈಕ ದೈವ ಅಂದರೆ ಅವರೇ ಶನೈಶ್ಚರ ಸ್ವಾಮಿ. ಈ ದಿನ ಶನಿವಾರ 27ನೇ ತಾರೀಕು ಶನಿ ಪ್ರದೋಷ ಇದೆ. ಹಂಗಾಗಿ ಈ ದಿನ ಪ್ರದೋಷದ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಶನಿ ಪ್ರದೋಷದ ಬಗ್ಗೆ. ಈ ಪ್ರದೋಷವನ್ನು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೊಳ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೆಲವೊಂದು ವಸ್ತುಗಳನ್ನ ದಾನ ಕೊಡೋದ್ರಿಂದ, ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಬರುವಂತ ಸಾಕಷ್ಟು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಬೋದು. ನಾವೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಅದಕ್ಕೆ ತಕ್ಕಂತಹ ಪ್ರತಿಫಲವನ್ನ ನೀಡುವಂತ ಏಕೈಕ ದೇವ ಜೀವನದಲ್ಲಿ ಈ ರೀತಿ ಅನುಭವವನ್ನ ಮಾಡ್ತಾರೆ, ಅಮೂಲ್ಯವಾದ ಪಾಠಗಳನ್ನ ನಮಗೆ ಕಲಿಸ್ತಾರೆ. ಹಾಗಾಗಿ ಈ ದಿನ ಈ ಒಂದು ಪ್ರದೋಷ ಆಚರಣೆಯನ್ನ ಮಾಡೋದ್ರಿಂದ ಶಿವ ಮತ್ತೆ ಶನೈಶ್ಚರ ಸ್ವಾಮಿಯ ಆಶೀರ್ವಾದ ಎಲ್ರಿಗೂ ಕೂಡ ಸಿಗುತ್ತೆ. ಈ ಒಂದು ವ್ರತವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡೋದ್ರಿಂದ ನಮ್ಮ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ, ಆರ್ಥಿಕ ಸ್ಥಿರತೆ ಉಂಟಾಗುತ್ತೆ. ಆಸ್ತಿಯ ವಿಷಯ ಆಗಿರ್ಬೋದು, ವಿವಾದಗಳು, ಕಾನೂನು ವಿವಾದಗಳೇ ಆಗಿರ್ಬೋದು ನಡೀತಾ ಇದ್ರೆ ಅದು ಕೂಡ ಬಗೆಹರಿಯುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ವ್ರತ ಮಾಡೋದ್ರಿಂದ ಪಿತೃದೋಷ ಮತ್ತೆ ಕಾಳಸರ್ಪ ದೋಷದಿಂದ ಕೂಡ ಮುಕ್ತಿಯನ್ನ ಪಡ್ಕೊಳ್ಬಹುದು. ಅಂದ್ರೆ ಯಾವುದೇ ರೀತಿ ಆದಂತಹ ದೋಷದಿಂದ ಸಮಸ್ಯೆಗಳಾಗ್ತಾ ಇದ್ರೆ ಅದು ಕೂಡ ಬಗೆಹರಿಯುತ್ತೆ. ಅಂದ್ರೆ ಒಂದ್ಸಲ ಮಾಡಿದ ತಕ್ಷಣ ಬಗೆಹರಿಯೋದಿಲ್ಲ. ಪ್ರತಿಯೊಂದು ಪ್ರದೋಷಗಳ ಆಚರಣೆ ಮಾಡೋದ್ರಿಂದ ಕಾಲಕ್ರಮೇಣ ಇಂಥ ಸಮಸ್ಯೆಗಳು ಬಗೆಹರಿಯುತ್ತಾ ಹೋಗುತ್ತೆ. ಈ ಪ್ರದೋಷ ವ್ರತವನ್ನ ಯಾರೆಲ್ಲ ಆಚರಣೆ ಮಾಡ್ಬೋದು ಅಂತಂದ್ರೆ, ಅತ್ಯಂತ ದುಃಖ ಕಷ್ಟದಿಂದ ಬಳಲ್ತಾ ಇರೋರು, ಶನಿ ಮಹಾದಶೆ ನಡೀತಾ ಇರೋ ಅಂಥವ್ರು, ಶನಿ ದೋಷ ನಿವಾರಣೆಗಾಗಿ ಈ ಪ್ರದೋಷ ವ್ರತವನ್ನ ಮಾಡ್ಬೋದು. ಈ ಒಂದು ವ್ರತವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡೋದ್ರಿಂದ ನಮ್ಮ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಇವಾಗ ಈ ದಿನ ಹೇಗೆ ಪೂಜೆ ಮಾಡಬೇಕು, ತ್ರಯೋದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಜೂನ್ 26ನೇ ತಾರೀಕು ರಾತ್ರಿ 10:20 ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ. ಜೂನ್ 28ನೇ ತಾರೀಕು ರಾತ್ರಿ 12:40 ಮುಕ್ತಾಯ ಆಗುತ್ತೆ. ಅಂದರೆ ಶನಿವಾರ 27ನೇ ತಾರೀಕು ದಿನ ಪೂರ್ತಿ ತ್ರಯೋದಶಿ ತಿಥಿ ಇರುತ್ತೆ. ಹಾಗಾಗಿ ಈ ದಿನ ಪೂಜೆಗೆ ಪ್ರಶಸ್ತವಾದಂತಹ ಸಮಯ. ಸಾಮಾನ್ಯವಾಗಿ ಪ್ರದೋಷ ಪೂಜೆ ಅಂದ್ರೇ ಸಂಜೆ ಹೊತ್ತು ಮಾಡುವಂಥದ್ದು ಅಲ್ವಾ. ಸಂಜೆ 5:30 ರಾತ್ರಿ 9 ಗಂಟೆ ತನಕ ಮಾಡ್ಬೋದು. ನೀವು ಕೆಲ್ಸಕ್ಕೆ ಹೋಗುವಂಥವ್ರು ಮನೆಯಲ್ಲಿ ಪೂಜೆ ಮಾಡೋದಕ್ಕಾಗಿಲ್ಲ ಅಂದರೂ ಕೂಡ, ಸಂಜೆ ಹೊತ್ತು ಬರೋದು ಲೇಟ್ ಆಗುತ್ತೆ ಅಂದರೂ ಕೂಡ ಶನೈಶ್ಚರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಳ್ಬತ್ತಿಯಿಂದ ದೀಪನ ಹಚ್ಚುವಂಥದ್ದು, ಅಥವಾ ಅಭಿಷೇಕಕ್ಕೆ ಎಳ್ಳೆಣ್ಣೆಯನ್ನು ತೊಗೊಂಡೋಗಿ ಕೊಡುವಂಥದ್ದು. ಈ ರೀತಿ ಮಾಡಿ ಮನೆಯಲ್ಲಿ ಪೂಜೆ ಮಾಡುವಂಥವ್ರು ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಈ ದಿನ ಪಂಚಾಮೃತ ಅಭಿಷೇಕವನ್ನು ಮಾಡಿ ಬಿಲ್ಪತ್ರೆಯಿಂದ ಅರ್ಚನೆ ಮಾಡ್ತಾ 108 ಸಲ ಓಂ ನಮಃ ಶಿವಾಯ ಅಂತ ಹೇಳಬೇಕು, ಅಥವಾ ಶಿವನ ಅಷ್ಟೋತ್ತರವನ್ನು ಹೇಳ್ಕೊಳ್ಬೇಕು. ಮತ್ತು ಓಂ ಶಂ ಶನೈಶ್ಚರ ಸ್ವಾಮಿಯೇ ನಮಃ ಅಂತ ಹೇಳ್ಕೊಳ್ಳಿ. ಈ ಒಂದು ಶನೈಶ್ಚರ ಸ್ವಾಮಿಯ ಮಂತ್ರವನ್ನು ಕೂಡ 108 ಸಲ ಜಪ ಮಾಡಬೇಕು. ಈ ಒಂದು ಕೆಲಸ ಮಾಡಿ ಜಾತಕದಲ್ಲಿ ಜೀವನದಲ್ಲಿ ಇರುವಂಥ ಎಷ್ಟೇ ಸಮಸ್ಯೆಗಳು, ಗ್ರಹ ದೋಷಗಳೇ ಆಗಿರ್ಬೋದು, ನಿಮ್ಮ ಕೆಲಸ ಕಾರ್ಯದಲ್ಲಿ ಆಗ್ತಾ ಇರುವಂಥ ಅಡೆತಡೆಗಳು ಇದೆಲ್ಲ ಕೂಡ ನಿವಾರಣೆ ಆಗುತ್ತೆ. ಇಷ್ಟು ಕೂಡ ಮನೆಯಲ್ಲೇ ಆಗಿರ್ಬೋದು ಅಥವಾ ದೇವಸ್ಥಾನದಲ್ಲೇ ಆಗಿರ್ಬೋದು ಮಾಡುವಂತ ಸರಳವಾದ ಪೂಜೆಯ ವಿಧಾನ, ಶನಿ ಪ್ರದೋಷ ಪೂಜೆಯ ವಿಧಾನ. ಸ್ಕ್ರೀನ್ ಮೇಲೆ ತೋರಿಸಿರುವಂತ ದೇವಸ್ಥಾನ ಕೂಡ ನಮ್ಮ ಮನೆ ಹತ್ರ ಇರುವಂತ ದೇವಸ್ಥಾನನೇ ಶನೈಶ್ಚರ ಸ್ವಾಮಿ ಮತ್ತೆ ರಾಮ್ ದೇವರು ಇರುವಂತ ದೇವಸ್ಥಾನ. ಇದು ತುಂಬಾನೇ ಶಕ್ತಿಯುತವಾದ ದೇವಸ್ಥಾನ ಅಂತಾನೆ ಹೇಳ್ಬೋದು. ಈ ಪೂಜೆ ಮಾಡುವಂತ ಪುರೋಹಿತರು ಕೂಡ ಅಷ್ಟೇನೆ, ಅಷ್ಟು ಒಳ್ಳೆಯವರು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಪ್ರತಿಯೊಬ್ಬರು ಭಕ್ತರನ್ನು ಕೂಡ ಇವರು ಅವರು ಆ ಥರ ಎಲ್ಲ ಭೇದ ಭಾವ ಇಲ್ಲವೇ ಇಲ್ಲ. ಪ್ರತಿಯೊಬ್ಬರನ್ನು ಕೂಡ ಒಂದೇ ಸಮ ನೋಡ್ತಾ ಬಾಯಿ ತುಂಬ ಮಾತಾಡಿಸಿ ಪ್ರಸಾದ ಕೊಟ್ಟು ಕಳಿಸ್ತಾರೆ. ಅಷ್ಟೂ ಒಂದು ಆತ್ಮೀಯವಾಗಿ ನಮ್ಮ ಹತ್ರ ನಡ್ಕೊತಾರೆ. ಹಾಗೆ ಯಾವುದೇ ಒಂದು ಪೂಜೆನಲ್ಲಿ ಡೌಟ್ ಇದ್ರೂ ಕೂಡ, ಅಷ್ಟು ಒಂದು ಅವ್ರು ಬ್ಯುಸಿ ಇದ್ರೂ ಕೂಡ ಅಷ್ಟು ನಮಗೆ ತಿಳಿಸಿ ಹೇಳ್ಕೊಡ್ತಾರೆ. ಯಾವುದೇ ಒಂದು ಭೇದ ಭಾವ ಇಲ್ದಂಗೆ ನಮಗೆ ತಿಳಿಸಿ ಹೇಳ್ಕೊಡ್ತಾರೆ. ಅಕಸ್ಮಾತ್ ನಾವೇ ಸುಮ್ಮನೆ ಹೋಗ್ತಾ ಇದ್ರು, ದೇವ್ರ ದರ್ಶನ ಮಾಡ್ಕೊಂಡು ನಾವು ಸುಮ್ಮನೆ ಹೋಗ್ತಾ ಇದ್ರು, ಪ್ರಸಾದ ತಗೊಳ್ಳಿ, ಯಾಕೆ ಹಾಗೆ ಹೋಗ್ತಾ ಇದ್ದೀರಾ ಅಂತ ಕರೆದ್ಬಿಟ್ಟು ಪ್ರಸಾದ ಕೊಡ್ತಾರೆ. ಅಷ್ಟು ಒಂದು ಒಳ್ಳೆ ಮನಸ್ಸು ಇವ್ರದ್ದು. ಹಾಗಂತೂ ಈ ದೇವಸ್ಥಾನದಿಂದ ನಾನು ಅಂದ್ಕೊಂಡಿರುವಂಥ ಕೆಲಸ ಎಲ್ಲ ಆಗಿದೆ. ನಾನು ಇರೋವರೆಗೂ ಈ ದೇವಸ್ಥಾನನ ಯಾವತ್ತೂ ಕೂಡ ಮರೆಯೋದಿಲ್ಲ. ಎಲ್ಲರೂ ಕೂಡ ಭಕ್ತಿಯ ಮನಸ್ಸಿನಿಂದ ನನ್ನ ಜೊತೆ ಹೇಳ್ಕೊಳ್ಳಿ, ಶಂ ಶನೈಶ್ಚರ ಸ್ವಾಮಿಯೇ ನಮಃ.